ಅಣ್ಣ ತಮ್ಮ ಕಾಂಬಿನೇಷನ್ ಬಗ್ಗೆ ಮಾತಾಡಲೇಬೇಕು. ಇವಾಗ ಅಣ್ಣ ತಮ್ಮ ಅಂತ ಹೇಳಿದಾಗ ಅಷ್ಟರ ಮಟ್ಟಿಗೆ ಯಾರೂ ಕರೆಕ್ಟ್ ಇರಲ್ಲ. ಆದರೆ ನಿಮ್ಗಿಬ್ರಿಗೂ ದೃಷ್ಟಿ ಬೀಳ್ಬೋದು ಅಂತ ಹೇಳ್ಬೋದು. ಬಿಕಾಸ್ ಇಬ್ಬರು ಕೂಡ ಯಾವಾಗಲೂ ಒಟ್ಟಿಗೆ ಇರ್ತೀರಾ. ಸರ್ ನಿಮ್ಮಿಬ್ಬರ ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಯ್ತು ಈ ಸಿನಿಮಾದಲ್ಲಿ ಅಂತ ಹೇಳಿ? ಚಿಕ್ಕ ವಯಸ್ಸಿಂದನೂ ನಾವು ಸಿನಿಮಾ ಮತ್ತು ಕ್ರಿಕೆಟ್ ಎರಡೇ ಮಾತಾಡ್ತಾ ಇದ್ದಿದ್ದು. ಸೊ ಇಬ್ರಿಗೂ ಇತ್ತು. ಇಬ್ಬರು ಅಂಡರ್ 16 ಅಂಡರ್ 19 ಎಲ್ಲ ಆಡ್ತಾ ಇದ್ವಿ. ಬಟ್ ಒಂದು ಪಾಯಿಂಟಲ್ಲಿ ಗೊತ್ತಾಯಿತು ಕ್ರಿಕೆಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ವಿ. ಬಟ್ ಸಿನಿಮಾ ಬಂದಾಗ ನಾವು ಅಂದರೆ ಸಿನಿಮಾ ನೋಡೋದು, ಅದನ್ನು ಡಿಸ್ಕಸ್ ಮಾಡೋದು, ಈ ಥರ ಕತೆ ಮಾಡ್ಬೋದು, ಆ ಥರ ಇಂಜಿನಿಯರಿಂಗಿಗೆ ಬಂದಾಗ ಆ್ಯಕ್ಚುಲಿ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ದು. ಬಿಕಾಸ್ ಸ್ಕಿಟ್ಗಳು ಮಾಡ್ತಾಯಿದ್ವಿ. ನಾನು ಸ್ಕಿಟ್ ಬರೆದು ಡೈರೆಕ್ಟ್ ಮಾಡ್ತಾಯಿದ್ದೆ ಆ್ಯಂಡ್ ಅನೂಪ್ ಅವರು ಸ್ಕಿಟ್ ಮಾಡ್ತಾಯಿದ್ರು. ಸೊ ಇನ್ಫೋಸಿಸಲ್ಲಿ ಶಾರ್ಟ್ ಫಿಲ್ಮ್ ಮಾಡೋ ಆಪರ್ಚುನಿಟಿ ಸಿಕ್ಕಿದಾಗ ಅವರು ಡೈರೆಕ್ಷನ್ ಮಾಡಿದ್ದು ಫಸ್ಟು. ಅಲ್ಲಿ ಆ್ಯಕ್ಟರ್ ಸಿಗ್ತಾ ಇರಲಿಲ್ಲ, ಆಡಿಷನ್ ಮಾಡಿದಾಗ ಸೊ ನನ್ನ ಕರಿತಾಯಿದ್ರು, ನೀನು ಬಂದು ಆ್ಯಕ್ಟ್ ಮಾಡು ಅಂತ. ಸೊ ಹಾಗೆ ನಾನು ಇನ್ಫೋಸಿಸ್ಗೆ ಒಂದು 2-3 ಶಾರ್ಟ್ ಫಿಲ್ಮ್, ಇನ್ಫೋಸಿಸ್ ಅವನಲ್ಲ ನಾನು, ಅವಾಗಿನ್ನೂ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದಾಗ ಇಂಜಿನಿಯರಿಂಗ್ ಮಾಡ್ತಾಯಿದ್ದೆ. ಸೆಕೆಂಡ್ ಶಾರ್ಟ್ ಫಿಲ್ಮ್ ಮಾಡಿದಾಗ ನಾನು SAPL ಕೆಲಸ ಮಾಡ್ತಾಯಿದ್ದೆ. ಬಟ್ ಕರಿತಾಯಿದ್ರು, ಬಾ ಇಲ್ಲಿ ಆ್ಯಕ್ಟ್ ಮಾಡು ಅಂತ. ಸೊ ಆ ಥರ ಅಂದರೆ ತುಂಬ ಇವತ್ತೂ ಅಷ್ಟೇ ಅವರೊಂದು ಸ್ಕ್ರಿಪ್ಟ್ ಬರೆದ್ರೆ ನನಗೆ ನರೇಟ್ ಮಾಡ್ತಾರೆ. ನನಗೇನು ಅನಿಸುತ್ತೆ ನಾನು ಅವ್ರಿಗೆ ಹೇಳ್ತೀನಿ. ನಾನೊಂದು ಸಿನಿಮಾ ಸ್ಕ್ರಿಪ್ಟ್ ಬರೆದ್ರೆ ಅವ್ರು ಮಾಡ್ತಾಯಿದ್ರೆ ಡಿಸ್ಕಸ್ ಮಾಡ್ತೀವಿ. ಸೊ ಕೆಲವು ಸಲ ಆರ್ಗ್ಯೂ ಮಾಡ್ತೀವಿ, ಈ ಥರ ಇದ್ದರೆ ಬೆಟರ್ ಇರುತ್ತೆ, ಈ ಥರ ಇದ್ದರೆ ಬೆಟರ್ ಇರುತ್ತೆ ಅಂತ. ಬಟ್ ನನಗೆ ಡೆಫಿನೆಟ್ಲಿ ಸಿನಿಮಾ ನನಗೆ ಪ್ಯಾಷನ್ ಇದ್ರೂ ನಾನು ಕೆಲಸ ಬಿಟ್ಟು ಬರೋ ಅಷ್ಟು ನನಗೆ ಪ್ಯಾಷನ್ ಇತ್ತು. ಬಟ್ ಬಿಕಾಸ್ ನನಗೆ ಗೊತ್ತಿತ್ತಲ್ಲ ಸಿನಿಮಾ ಹೇಗೆ, ನಮ್ಮ ತಂದೆಗೂ ನಮ್ಮ ತಾಯಿಗೂ ಅಷ್ಟು ಇಷ್ಟ ಇರಲಿಲ್ಲ. ಬಟ್ ಅನೂಪ್ಗೆ ಆ ಧೈರ್ಯ ಇತ್ತು, ಇಲ್ಲ ಮಾಡ್ಬೋದು ಅಂತ. ಅವ್ನು ಕೆಲಸ ಬಿಟ್ಟು ಮಾಡ್ದೆ, ನಾನು ಕೆಲಸ ಬಿಡಲಿಲ್ಲ. ನಾನು ಕೆಲಸದಲ್ಲೇ ಇದ್ಕೊಂಡು ರಜಾ ಹಾಕೊಂಡು ಶೂಟಿಂಗ್ ಮಾಡಿದ್ದು. ಆಮೇಲೆ ಡಬ್ಬಿಂಗು ಅಷ್ಟೇ. ಈಗ ಬಿಟ್ಟಿದ್ದೀನಿ, ಅದು ಕತೆ ಹೇಳ್ತೀನಿ. ರಿಲೀಸ್ ಆದಾಗಲೂ ನಾನು 1 ವಾರ ರಜಾ ಹಾಕ್ಬಿಟ್ಟು ಹೋಗಿದ್ದು, ಪ್ರಮೋಷನ್ ಮಾಡ್ಕೊಂಡು ಬರ್ತೀನಿ ಅಂತ. ಆಮೇಲೆ ಹೋಗೋಕ್ಕೆ ಆಗಲಿಲ್ಲ, ಇದೇ ಥಿಯೇಟ್ರ್ಸ್ಗಳು 1 ತಿಂಗಳಾಯಿತು. ಅವರು ಸರಿ ನೀನು ಬರಲ್ಲ ಅಂತ ಗೊತ್ತು, ಬಂದು ರಿಸೈನ್ ಆದರೂ ಮಾಡ್ಬಿಟ್ಟು ಹೋಗು ಅಂತ. ಸೊ ಆಮೇಲೆ ರಿಸೈನ್ ಮಾಡಿದ್ದು. ಸರ್ ಇನ್ನೊಂದೇನು ಅಂತ ಹೇಳಿದ್ರೆ, ಅಣ್ಣ ತಮ್ಮ ಅಂತ ಬಂದಾಗ ಈ ಜಗಳಗಳೆಲ್ಲ ಕಾಮನ್. ನಿಮ್ಮ ನಡುವೆ ಹಾಗೇನಾದರೂ ನಡೆದಿದೆಯಾ? ಸಿನಿಮಾಗೋಸ್ಕರ ನೀನು ಅದು ಮಾಡು, ನಾನು ಇದು ಮಾಡಲ್ಲ ಅಂತ ಹೇಳಿದ್ದೇನಾದರೂ ಇದೆಯಾ? ಸಿನಿಮಾದಲ್ಲಿ ಯಾವತ್ತೂ ಆಗಿಲ್ಲ. ಬಿಕಾಸ್ ಡೈರೆಕ್ಟರ್ ಮೀಡಿಯಮ್ ಸಿನಿಮಾ ಅನೂಪ್ ಅವ್ರು ಯಾರಿಗೂ ಬೈಯಲ್ಲ. ಬಟ್ ಒಂದು ಅಡ್ವಾಂಟೇಜ್ ಏನಂದರೆ ನನಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಅವ್ರಿಗೆ ಇಷ್ಟ ಆಗಿದೆಯಾ, ಇಷ್ಟ ಆಗಿಲ್ವಾ, ಇಲ್ಲ ಏನೋ ಇರಿಟೇಟ್ ಆಗ್ತಾಯಿದೆಯಾ ಯಾವುದಾದ್ರೂ ವಿಷಯ. ಸೊ ಅದನ್ನು ನಾನು ಆದಷ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೆಟ್ಟಲ್ಲಿ. ಬಿಕಾಸ್ ಚಿಕ್ಕ ವಯಸ್ಸಿಂದನೂ ಜೊತೆಗೆ ಬೆಳೆದಿರೋದ್ರಿಂದ ಸೆಟ್ಟಲ್ಲಿ ಜಗಳ ಅಂತ ಯಾವತ್ತೂ ಆಗಿಲ್ಲ. ಆ್ಯಂಡ್ ನಾನು ಹೇಳ್ದಾಗೆ ಡೈರೆಕ್ಟರ್ಸ್ ಮೀಡಿಯಮ್. ಸೊ ಡೈರೆಕ್ಟರ್ಗೆ ಏನು ಬೇಕೋ ಅದನ್ನು ಮಾಡೋದೇ ಆ್ಯಕ್ಟರ್ದು ರೆಸ್ಪಾನ್ಸಿಬಿಲಿಟಿ. ಸರ್ ಇನ್ನೊಂದು ಹೇಳಬೇಕು, ಅಣ್ಣನಿಂದ ತಮ್ಮ ಕಲ್ತಿರುವಂತಹ ಏನಾದರೂ ಒಂದು ವಿಷಯ ಅಂತ ಇದ್ದರೆ ಏನು ಸರ್? ನನಗೆ ತುಂಬ ಇಷ್ಟ ಆಗೋದು ಅನೂಪ್ದು ಕ್ವಾಲಿಟಿ. ಫಿಲ್ಮ್ ಮೇಕಿಂಗ್ ಬಂದಾಗ ಇದಿಲ್ಲ ಅಂತ ಅವನು ಅಪ್ಸೆಟ್ ಆಗೋದು ಅದೆಲ್ಲ ಇಲ್ಲವೇ ಇಲ್ಲ. ಏನಾದರೂ ಒಂದು ಪ್ಲ್ಯಾನ್ ಮಾಡಿರ್ತೀವಿ, ಏನೋ ಒಂದು ಬಂದಿರಲ್ಲ ಪ್ರಾಪರ್ಟಿ, ಅವ್ರು ಏನೋ ಒಂದು ಆಗಿರಲ್ಲ, ಇಮಿಡಿಯೇಟ್ ಅವ್ನು ನೆಕ್ಸ್ಟ್ ಏನೋ ಶೂಟ್ ಮಾಡೋಕ್ಕೆ ಶುರು ಮಾಡಿ, ಟೈಮ್ ವೇಸ್ಟ್ ಮಾಡಲ್ಲ. ಇವತ್ತು ಶೂಟಿಂಗ್ ಇದೆ ಅಂದರೆ ಅವನು ಬೇಗ ಮುಗೀತೀವಿ, ಶೂಟಿಂಗು ಬೇಗ ಹೊಟ್ಟೋಗೋಣ ಆ ಥರ ಇಲ್ಲ. ಅದು ಎಷ್ಟು ಟೈಮ್ ನಾವು ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀವಿ, ಅಷ್ಟು ಬೇರೆ ಮುಗಿದ್ರೂ ಬೇರೆ ಏನಾದರೂ ತೆಗಿಯೋಣ ಅಂತ ಪ್ಲ್ಯಾನ್ ಮಾಡಿ ತೆಗಿತಾನೆ. ಸೊ ಆ ಕ್ವಾಲಿಟಿ ನನಗೆ ತುಂಬ ಇಷ್ಟ. ಸರ್ ನಿಮ್ಮ